ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ಖಂಡಿತ ನೀವು ಮದ್ಯಪಾನವನ್ನು ತ್ಯಜಿಸಲು ಪ್ರಯತ್ನಿಸುತ್ತಿದ್ದೀರಿ ಅಥವಾ ನೀವು ಮದ್ಯಪಾನವನ್ನು ನಿಲ್ಲಿಸಿದ್ದೀರಿ. ನೀವು ನಿಭಾಯಿಸಲು ಸಾಧ್ಯವಾಗದ ಕೆಲವು ರೋಗ ಲಕ್ಷಣಗಳನ್ನು ನೀವು ಹೊಂದಿದ್ದೀರಿ. ಇವುಗಳನ್ನು ಆಲ್ಕೋಹಾಲ್ ಸಿಂಡ್ರೋಮ್ ಅಥವಾ ಆಲ್ಕೋಹಾಲ್ನ ಪರಿಣಾಮಗಳು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮದ್ಯಪಾನವನ್ನು ತ್ಯಜಿಸಿದ ನಂತರ ಕಂಡುಬರುವ ರೋಗ ಲಕ್ಷಣಗಳು ಎಂದರೆ ಅತಿಯಾಗಿ ಮದ್ಯಪಾನ ಮಾಡುವುದರಿಂದ ದೇಹಕ್ಕೆ ಹಾನಿಯಾಗುತ್ತದೆ. ನಿಯಮಿತವಾಗಿ ಮದ್ಯಪಾನ ಮಾಡುವುದರಿಂದ ನಮ್ಮ ಯಕೃತ್ ಹಾಳಾಗುತ್ತದೆ. ಇದರ ಜೊತೆಗೆ ಮದ್ಯವು ಅನೇಕ ದೇಹದ ಭಾಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮದ್ಯವನ್ನು ತ್ಯಜಿಸಲು ಬಯಸುವ ಕೆಲವರು ತಮ್ಮ ಇಚ್ಛಾಶಕ್ತಿಯನ್ನು ಬಳಸುತ್ತಾರೆ. ಸ್ವ ಇಚ್ಛೆಯನ್ನು ಬಲಪಡಿಸುವ ಮೂಲಕ ಈ ಚಟವನ್ನು ತೊಡೆದು ಹಾಕಬಹುದು. ಮದ್ಯವನ್ನು ಸೇವಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಇದು ಅನಾನುಕೂಲಗಳನ್ನು ಮಾತ್ರ ಹೊಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮದ್ಯವನ್ನು ತ್ಯಜಿಸಲು ಬಯಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಮದ್ಯವನ್ನು ತ್ಯಜಿಸಿದರೆ ಅದು ಸ್ವಲ್ಪ ಹಾನಿಯನ್ನು ಉಂಟು ಮಾಡುತ್ತದೆ. ಕೆಲವು ರೋಗ ಲಕ್ಷಣಗಳು ದೇಹದಲ್ಲಿ ಕಂಡುಬರುತ್ತವೆ. ಇದನ್ನು ಆಲ್ಕೋಹಾಲ್ ಹಿಂಪಡೆಯುವಿಕೆ ಅಥವಾ ಆಲ್ಕೋಹಾಲ್ನ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಆಲ್ಕೋಹಾಲ್ ತಕ್ಷಣವೇ ಬಿಡುವುದರಿಂದ ಯಾವೆಲ್ಲ ರೋಗ ಲಕ್ಷಣಗಳು ಕಂಡುಬರುತ್ತವೆ ಎಂದರೆ, ನಂಬರ್ 1, ನರಕಂಪನ ಅಥವಾ ವೈಬ್ರೇಷನ್, ಚಡಪಡಿಕೆ, ಕಿರಿಕಿರಿ, ಅತಿಯಾದ ಕುತೂಹಲ. ನಂಬರ್ 2, ಕೋಪಗೊಳ್ಳುವುದು, ಆಗಾಗ ಮೂಡ್ ಬದಲಾಯಿಸುವುದು. ನಂಬರ್ 3, ಒತ್ತಡ ಮತ್ತು ಮಾನಸಿಕವಾಗಿ ಬಳಲುವುದು. ನಂಬರ್ 4, ಮೆಮೊರಿ ದುರ್ಬಲಗೊಳ್ಳುತ್ತದೆ. ನಂಬರ್ 5, ನಿದ್ರೆಗೆ ತೊಂದರೆಯಾಗುತ್ತದೆ. ನಂಬರ್ 6, ತೀವ್ರ ತಲೆನೋವನ್ನು ಹೊಂದಿರುತ್ತಾರೆ. ನಂಬರ್ 7, ಅತಿಯಾಗಿ ಬೆವರುವುದು, ವಿಶೇಷವಾಗಿ ಅಂಗೈ ಮತ್ತು ಪಾದಗಳ ಮೇಲೆ. ನಂಬರ್ 8, ವಾಕರಿಕೆ ಮತ್ತು ಹಸಿವಿನ ನಷ್ಟ. ನಂಬರ್ 9, ದೇಹ ನಡುಗುವುದು ಮತ್ತು ಮಿಟುಕಿಸುವುದು. ನಂಬರ್ 10, ದೇಹದಲ್ಲಿ ಸೆಳೆತ ಮತ್ತು ನೋವುಗಳು ಕಾಣಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಆಲ್ಕೋಹಾಲ್ ತ್ಯಜಿಸಿದ ನಂತರ ಕೆಲವು ದಿನಗಳವರೆಗೆ ದೇಹದಲ್ಲಿ ಆಲ್ಕೋಹಾಲ್ ಹಿಂತೆಗೆದುಕೊಳ್ಳುವಿಕೆಯ ಲಕ್ಷಣಗಳು ಉಳಿದುಕೊಂಡಿವೆ. ಕ್ರಮೇಣ ಈ ಲಕ್ಷಣಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ ಮತ್ತು ದೇಹವು ಸಾಮಾನ್ಯವಾಗಲು ಪ್ರಾರಂಭಿಸುತ್ತದೆ. ಸ್ವಲ್ಪ ಸಮಯದ ನಂತರ ನಮ್ಮ ದೇಹವು ಚೇತರಿಸಿಕೊಳ್ಳುತ್ತದೆ. ನಂತರ ನಾವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಮದ್ಯವನ್ನು ತ್ಯಜಿಸಲು ಬಯಸುವಿರಾ? ಈಗಲೇ ಮಾಡಿ. ಮದ್ಯಪಾನವನ್ನು ತ್ಯಜಿಸಿದ ನಂತರ ಅನುಭವಿಸುವ ಪ್ರಯೋಜನಗಳೆಂದರೆ, ನಂಬರ್ 1, ಹಣ ಉಳಿತಾಯ. ಸ್ನೇಹಿತರೆ, ನೀವು ಮದ್ಯಪಾನವನ್ನು ನಿಲ್ಲಿಸಿದಾಗ ನಿಮಗೆ ಮೊದಲು ಆಗುವುದು ಹಣವನ್ನು ಉಳಿಸುವುದು. ನೀವು ಮದ್ಯಕ್ಕಾಗಿ ಎಷ್ಟು ಹಣವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ಲೆಕ್ಕ ಹಾಕಿ ನೋಡಬಹುದು. ಮದ್ಯವನ್ನು ತ್ಯಜಿಸಿದ ನಂತರ ನಿಮ್ಮ ಹಣವು ನಿಮ್ಮ ಬಳಿಯಲ್ಲಿಯೇ ಉಳಿತಾಯವಾಗುತ್ತದೆ. ನಂಬರ್ 2, ಮುಖದಲ್ಲಿ ಗ್ಲೋನೆಸ್ ಹೆಚ್ಚಾಗುತ್ತದೆ. ಆಲ್ಕೋಹಾಲ್ ತ್ಯಜಿಸಿದ ನಂತರ ನಿಮ್ಮ ದೇಹದಲ್ಲಿ ನೀರಿನ ಕೊರತೆ ದೂರವಾಗುತ್ತದೆ. ಇದು ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ನಿಮ್ಮ ಮುಖದಲ್ಲಿ ವಿಭಿನ್ನ ಹೊಳಪು ಕಾಣಿಸಿಕೊಳ್ಳುತ್ತದೆ. ನಂಬರ್ 3, ಆಳವಾದ ನಿದ್ರೆ. ಮದ್ಯಪಾನವನ್ನು ತ್ಯಜಿಸಿದ ಕೆಲವು ದಿನಗಳ ನಂತರ ನೀವು ಉತ್ತಮ ಮತ್ತು ಆಳವಾದ ನಿದ್ರೆಯನ್ನು ಪಡೆಯುತ್ತೀರಿ ಎಂದು ನೀವು ನೋಡುತ್ತೀರಿ. ಮದ್ಯಪಾನವು ನಿದ್ರೆಗೆ ಕಾರಣವಾಗುತ್ತದೆ ಎಂದು ನಾನು ಒಪ್ಪುತ್ತೇನೆ, ಆದರೆ ಈ ನಿದ್ರೆ ನಿಮಗೆ ಅಗತ್ಯವಿರುವ ನಿದ್ರೆಯಲ್ಲ. ನಂಬರ್ 4, ತೂಕ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಆಲ್ಕೋಹಾಲ್ ನಿಮ್ಮ ಇನ್ಸುಲಿನ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನು ಹೆಚ್ಚಿಸುತ್ತದೆ. ಇದು ನಿಮಗೆ ಹೆಚ್ಚು ಹಸಿವನ್ನು ಉಂಟು ಮಾಡುತ್ತದೆ ಮತ್ತು ನೀವು ಹೆಚ್ಚು ತಿನ್ನುತ್ತೀರಿ ಮತ್ತು ನಿಮ್ಮ ತೂಕ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಆದರೆ ಮದ್ಯವನ್ನು ತ್ಯಜಿಸಿದ ನಂತರ ನಿಮ್ಮ ತೂಕವು ಕಡಿಮೆಯಾಗುತ್ತದೆ. ನಂಬರ್ 5, ಸಾಮಾನ್ಯ ಸಕ್ಕರೆಯ ಮಟ್ಟ. ಸ್ನೇಹಿತರೆ, ನಿಮಗೆ ಶುಗರ್ ಸಮಸ್ಯೆ ಇದ್ದರೆ ಆಲ್ಕೋಹಾಲ್ ತ್ಯಜಿಸಿದ ನಂತರ ನಿಮ್ಮ ಸಕ್ಕರೆ ಮಟ್ಟವು ಸಾಮಾನ್ಯವಾಗಿರುತ್ತದೆ. ನಂಬರ್ 6, ರಕ್ತದೊತ್ತಡದ ಸಮಸ್ಯೆ. ನಂಬರ್ 6, ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ಸ್ನೇಹಿತರೆ, ಮದ್ಯಪಾನ ಮಾಡುವುದರಿಂದ ರಕ್ತದೊತ್ತಡ ಹೆಚ್ಚುತ್ತದೆ. ರಕ್ತದೊತ್ತಡವನ್ನು ಸೈಲೆಂಟ್ ಕಿಲ್ಲರ್ ಎಂತಲೂ ಕರೆಯುತ್ತಾರೆ. ಮದ್ಯಪಾನವನ್ನು ನಿಲ್ಲಿಸಿದರೆ ಕೆಲವೇ ದಿನಗಳಲ್ಲಿ ರಕ್ತದೊತ್ತಡದ ಕ್ರಮೇಣ ಸಾಮಾನ್ಯವಾಗುತ್ತದೆ. ನಂಬರ್ 7, ಶಕ್ತಿ ಹೆಚ್ಚಾಗುತ್ತದೆ. ಆಲ್ಕೋಹಾಲ್ ತ್ಯಜಿಸಿದ ನಂತರ ನಿಮ್ಮ ದೇಹದಲ್ಲಿನ ಶಕ್ತಿಯು ಮಟ್ಟವು ಹೆಚ್ಚಾಗುವುದನ್ನು ನೀವು ನೋಡುತ್ತೀರಿ. ಆರಂಭದಲ್ಲಿ ಸ್ವಲ್ಪವೇ ಕೆಲಸ ಮಾಡಿದರೂ ನೀವು ದಣಿದಿರುತ್ತೀರಿ ಮತ್ತು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಆದರೆ ಮದ್ಯಪಾನವನ್ನು ತ್ಯಜಿಸಿದ ನಂತರ ಈ ಎಲ್ಲ ವಿಷಯಗಳು ದೂರವಾಗುತ್ತವೆ ಮತ್ತು ನಿಮ್ಮ ಶಕ್ತಿಯು ಹೆಚ್ಚಾಗುತ್ತದೆ. ನಂಬರ್ 8, ಮೆದುಳಿನ ಮುಸುಕು ದೂರ ಹೋಗುತ್ತದೆ. ಆಲ್ಕೋಹಾಲ್ ಸೇವಿಸಿದ ನಂತರ ಹ್ಯಾಂಗ್ ಓವರ್ ಸಂಭವಿಸುತ್ತದೆ ಮತ್ತು ಹ್ಯಾಂಗ್ ಓವರ್ ಮೆದುಳಿನ ಮುಸುಕು ಅಥವಾ ಮಂದತೆಯನ್ನು ಉಂಟು ಮಾಡುತ್ತದೆ. ನೀವು ಆಲ್ಕೋಹಾಲ್ ಕುಡಿಯುವುದನ್ನು ನಿಲ್ಲಿಸಿದರೆ ನಿಮ್ಮ ಮೆದುಳಿನ ಮುಸುಕು ಕೂಡ ಕ್ರಮೇಣ ಕಡಿಮೆಯಾಗುತ್ತದೆ. ನಂಬರ್ 9, ಒತ್ತಡ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಮದ್ಯಪಾನ ಮಾಡುವ ವ್ಯಕ್ತಿಯು ಆಗಾಗ್ಗೆ ಒತ್ತಡದಿಂದ ಬಳಲುತ್ತಿರುತ್ತಾನೆ. ಒತ್ತಡದಿಂದ ಹೊರಬರಬೇಕಾದರೆ ಮದ್ಯಪಾನವನ್ನು ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿ. ಮದ್ಯವು ನಿಮ್ಮ ಒತ್ತಡವನ್ನು ಸ್ವಲ್ಪ ಸಮಯದವರೆಗೆ ಕಡಿಮೆ ಮಾಡುತ್ತದೆ, ಆದರೆ ಶಾಶ್ವತವಾಗಿ ಅಲ್ಲ. ಮದ್ಯಪಾನವು ತ್ಯಜಿಸಿದ ನಂತರ ನಿಮ್ಮ ಒತ್ತಡವು ಶಾಶ್ವತವಾಗಿ ಹೋಗುತ್ತದೆ. ನಂಬರ್ 10, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ.
ಸ್ನೇಹಿತರೆ, ಮದ್ಯಪಾನವನ್ನು ತ್ಯಜಿಸಿದ ನಂತರ ನಿಮಗೆ ಆಗುವ ಉತ್ತಮ ವಿಷಯವೆಂದರೆ ಸಮಾಜದಲ್ಲಿ ನಿಮ್ಮ ಗೌರವವು ಬಹಳಷ್ಟು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಮದ್ಯ ವ್ಯಸನಿಗಳನ್ನು ಸಮಾಜದಲ್ಲಿ ಒಳ್ಳೆಯವರೆಂದು ಪರಿಗಣಿಸುವುದಿಲ್ಲ. ಆದರೆ ಮದ್ಯವನ್ನು ತ್ಯಜಿಸಿದ ನಂತರ ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಿದ್ದಾರೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಸ್ನೇಹಿತರೆ, ನೀವು ಸಹ ಮದ್ಯವನ್ನು ತ್ಯಜಿಸಲು ಬಯಸಿದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಿಮಗೆ ಸಹಾಯ ಮಾಡಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ. ಮದ್ಯಪಾನವನ್ನು ನಿಲ್ಲಿಸಲು ಬಯಸುವ ಜನರೊಂದಿಗೆ ದಯವಿಟ್ಟು ಈ ವಿಡಿಯೋದ ಲಿಂಕನ್ನು ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.